ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ವಿಧಾನಸಭೆಯಲ್ಲಿ ನ್ಯೂಸ್ ಫಸ್ಟ್ ವರದಿಯ ಚರ್ಚೆ. ಅಪಾರ್ಟ್ಮೆಂಟ್ಗಳಲ್ಲಿ ಬೀದಿ ನಾಯಿಗಳನ್ನು ಸಾಕೋ ವಿಚಾರ ಪ್ರಸ್ತಾಪಿಸಿದ ಬಿಜೆಪಿ ಶಾಸಕ. ಹೀಗೆ ಬಿಟ್ರೆ ನಾಳೆ ಮತ್ತೊಬ್ಬರು ಕೋತಿ ತಂದು ಸಾಕ್ತಾರೆ, ಹಸು ಸಾಕ್ತಾರೆ ಎಂದ ಶಾಸಕ. ಇದಕ್ಕೆ ಧ್ವನಿಗೂಡಿಸಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್. ನೀರು ಹಿಡಿಯುವಾಗ ಕರೆಂಟ್ ಹೊಡೆದು ಮಹಿಳೆ ಸಾವು. ಬೆಂಗಳೂರಿನ ಚಾಮರಾಜಪೇಟೆಯ ಆನಂದಪುರದಲ್ಲಿ ಘಟನೆ. ಮೈಸೂರು ರಸ್ತೆ ಬಂದ್ ಮಾಡಿ ಸಾರ್ವಜನಿಕರ ಆಕ್ರೋಶ. ಆನಂದಪುರ ಜನಾಕ್ರೋಶದ ಬೆನ್ನಲ್ಲೇ ಸ್ಥಳಕ್ಕೆ ಸಚಿವ ಜಮೀರ್ ಅಹ್ಮದ್ ಭೇಟಿ. ಅನಧಿಕೃತವಾಗಿ ಮನೆಗಳಿಗೆ ಕರೆಂಟ್ ಕನೆಕ್ಷನ್ನಿಂದ ಸಮಸ್ಯೆ ಎಂದ ಸಚಿವ. ಮೃತ ಮಹಿಳೆಯ ಕುಟುಂಬಕ್ಕೆ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಎರಡು ವರ್ಷದಿಂದ ಆನಂದಪುರ ಘಟಕದಲ್ಲಿ ನೀರಿನ ಸಮಸ್ಯೆ. 9 ದಿನಗಳ ಹಿಂದೆ ರಿಯಾಲಿಟಿ ಚೆಕ್ ನಡೆಸಿ ಜನರ ಸಮಸ್ಯೆ ಬಿಚ್ಚಿಟ್ಟಿದ್ದ ನ್ಯೂಸ್ ಫಸ್ಟ್. ಬಿಬಿಎಂಪಿ ಅಲರ್ಟ್ ಆಗಿದ್ರೆ ಮಹಿಳೆಯ ಸಾವು ಸಂಭವಿಸ್ತಾ ಇರಲಿಲ್ಲ. ಸ್ಮಗ್ಲಿಂಗ್ಗೂ ಮುನ್ನ 3 ವಾರಗಳಿಂದ ರನ್ಯಾಗೆ ಬರ್ತಾ ಇದ್ದಂತೆ ವಿದೇಶಿ ಕರೆಗಳು. ದುಬೈ ಏರ್ಪೋರ್ಟ್ನಲ್ಲಿ 6 ಅಡಿ ಎತ್ತರದ ವ್ಯಕ್ತಿ ನೀಡಿದಂತೆ ಚಿನ್ನ. ಏರ್ಪೋರ್ಟ್ ವಾಶ್ರೂಮ್ನಲ್ಲಿ ಯೂಟ್ಯೂಬ್ ನೋಡಿ ಚಿನ್ನವನ್ನು ಮರೆಮಾಚಲು ಪ್ಲಾನ್ ಮಾಡಿದ್ಲಂತೆ ರನ್ಯಾ. ಗಂಡನ ಕ್ರೆಡಿಟ್ ಕಾರ್ಡ್ನಲ್ಲಿ ದುಬೈ ಟಿಕೆಟ್ ಬುಕ್ ಮಾಡಿದ ರನ್ಯಾ. ಜತಿನ್ ಹುಕ್ಕೇರಿ ಹೆಸರಲ್ಲಿರೋ ಕ್ರೆಡಿಟ್ ಕಾರ್ಡ್ ಬಳಕೆ. ಇದಕ್ಕಾಗಿ ಜತಿನ್ರನ್ನ 2 ಬಾರಿ ವಿಚಾರಣೆ ಮಾಡಿರೋ ಡಿಆರ್ಐ. ನಟಿ ರನ್ಯಾ ಗೆಳೆಯ ತರುಣ್ಗೂ ಇತ್ತು ಆಕ್ಟಿಂಗ್ ಹುಚ್ಚು. ಇದೇ ಕಾರಣಕ್ಕೆ ಹೈದರಾಬಾದ್ನಲ್ಲಿ ಮನೆ ಮಾಡಿದ್ದ. ತಾನೇ ಬಂಡವಾಳ ಹಾಕಿ ಸಿನಿಮಾ ಮಾಡೋದಾಗಿ ಪ್ರಯತ್ನ ಪಟ್ಟಿದ್ದ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ನಟಿ ರನ್ಯಾ ರಾವ್ ಬಂಧನ ಪ್ರಕರಣ. ಹಿರಿಯ ಪೊಲೀಸ್ ಅಧಿಕಾರಿಗೂ ಡಿಆರ್ಐನಿಂದ ಸಮನ್ಸ್. ವಿವಿಐಪಿ ಪ್ರೋಟೋಕಾಲ್ಗೆ ಕರೆ ಮಾಡ್ತಿದ್ದ ಹಿರಿಯ ಅಧಿಕಾರಿಗಳಿಗೆ ಶುರುವಾಗಿದೆ ಡವಡವ. ನಟಿ ರನ್ಯಾ ರಾವ್ ವಿರುದ್ಧ ಎಫ್ಐಆರ್ ದಾಖಲಿಸಿದ ಸಿಬಿಐ. ಡಿಆರ್ಐ ಅಧಿಕಾರಿಗಳ ದೂರು ಆಧರಿಸಿ ಎಫ್ಐಆರ್. ದೇಶಕ್ಕೆ ಅಕ್ರಮ ಚಿನ್ನ ಸಾಗಾಣಿಕೆ ಹಿನ್ನೆಲೆ ಪ್ರಕರಣ ದಾಖಲು. ಸ್ಮಗ್ಲಿಂಗ್ ಕೇಸಲ್ಲಿ ಸಚಿವರ ಭಾಗಿತ್ವದ ಚರ್ಚೆ ಜೋರು. ಕಾಂಗ್ರೆಸ್ನಲ್ಲೇ ನಮ್ಮೊಳಗಿನ ವಿಲನ್ಸ್ ಯಾರು ಅನ್ನೋ ಗೊಂದಲ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಸುದೀರ್ಘ ಚರ್ಚೆ ಸಾಧ್ಯತೆ. ಕಾಂಗ್ರೆಸ್ ವಿರುದ್ಧ ರನ್ಯಾಸ್ತ್ರ ಸಿಕ್ಕಿದ್ರು ಬಿಜೆಪಿ ಸೈಲೆಂಟ್. ರಾಜಕೀಯವಾಗಿ ವಿರೋಧಿಸಲು ಬಿಜೆಪಿ ಮೀನಾಮೇಷ. ಬಿಜೆಪಿ ನಾಯಕರಿಗಿದೆಯಾ ಕೇಂದ್ರ ಸರ್ಕಾರದ ವೈಫಲ್ಯದ ಭಯ? ಕಾಂಗ್ರೆಸ್ ಕೈಯಲ್ಲಿ ಏರ್ಪೋರ್ಟ್ನಲ್ಲಿ ಭದ್ರತಾ ವೈಫಲ್ಯದ ಅಸ್ತ್ರ. ದುಬೈನಲ್ಲಿ ಚಿನ್ನ ಕಳ್ಳತನ ಆಗಲ್ಲ, 100 ಕೆಜಿ ಬೇಕಾದರೂ ಕೊಡ್ತಾರೆ. ಆದರೆ ಇಲ್ಲಿ ಕಸ್ಟಮ್ಸ್ನವರು ರನ್ಯಾ ರಾವ್ಗೆ ಪಾಸ್ ಕೊಟ್ಟಿದ್ಯಾಕೆ? ತನಿಖೆಯಿಂದ ಎಲ್ಲ ಹೊರಬರುತ್ತೆ ಎಂದ ಸಚಿವ ಸಂತೋಷ್ ಲಾಡ್. ರನ್ಯಾ ಹಲವು ಬಾರಿ ವಿದೇಶಕ್ಕೆ ಹೋಗಿದ್ದಾಳೆ, ಅಕ್ರಮವಾಗಿ ಚಿನ್ನ ತಂದಿದ್ದಾಳೆ. ಸಿಐಡಿ ತನಿಖೆಗೆ ವಾಪಸ್ ಪಡೆದಿರೋ ಬಗ್ಗೆ ಅನುಮಾನ ಇದೆ. ಸಿಬಿಐ ತನಿಖೆಗೆ ನೀಡಬೇಕು ಅಂತ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಸುರೇಶ್ ಬಾಬು ಆಗ್ರಹ. ಸಿದ್ದು ಹೇಳಿಕೆಯಿಂದ ಮತ್ತೆ ಗರಿಗೆದರಿದ ಸಿಎಂ ಬದಲಾವಣೆಯ ಚರ್ಚೆ. ನಿನ್ನೆ ಸದನದಲ್ಲಿ 5 ವರ್ಷ ನಾನೇ ಮುಖ್ಯಮಂತ್ರಿ ಎಂದಿರೋ ಸಿದ್ದರಾಮಯ್ಯ. ಸಿಎಂ ಗಾದಿ ಮೇಲೆ ಕಣ್ಣಿಟ್ಟ ಡಿಕೆಶಿಗೆ ಸಂದೇಶ ರವಾನೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಭವಿಷ್ಯದ ನಾಯಕ ಆಗ್ತಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ತಾಯಿ ಮುಳ್ಳುಕಟ್ಟಮ್ಮ ಹೇಳಿಸ್ತಿದ್ದಾಳೆ ಎಂದ ಗೃಹ ಸಚಿವ ಪರಮೇಶ್ವರ್. ಪರೋಕ್ಷವಾಗಿ ಬಾಲಕೃಷ್ಣಗೆ ಸಚಿವ ಸ್ಥಾನ ಕೊಡೋ ಬಗ್ಗೆ ಸುಳಿವು ಕೊಟ್ರ ಅನ್ನೋ ಚರ್ಚೆ. ಬ್ರೇಕ್ ಹಾಕದೆ ಬೈಕ್ ಸವಾರನಿಗೆ ಗುದ್ದಿದ ಬಿಎಂಟಿಸಿ ಬಸ್ನಡಿ ಸಿಲುಕಿದ ಬೈಕ್ ಸವಾರ ಜಸ್ಟ್ ಮಿಸ್. ಪೀಣ್ಯದ ಟಿವಿಎಸ್ ಕ್ರಾಸ್ ಬಳಿ ನಡೆದ ಘಟನೆ. ಚಾಲಕನನ್ನು ತರಾಟೆಗೆ ತೆಗೆದುಕೊಂಡ ಸಾರ್ವಜನಿಕರು. ತಮಿಳುನಾಡಿನ ತಿರುವಳ್ಳೂರಲ್ಲಿ ಆಟೋ ಮೇಲೆ ಬಿದ್ದ ಕಟೌಟ್. ಡಿಸಿಎಂ ಉದಯನಿಧಿ ಸ್ಟಾಲಿನ್ ಫೋಟೋ ಕಟೌಟ್ ಬಿದ್ದು ಆಟೋ ಜಖಂ. ಸಿಎಂ ಸ್ಟಾಲಿನ್ ಭೇಟಿಗೂ ಮುನ್ನ ಘಟನೆ.
ಟಾಕ್ಸಿಕ್ ಸಿನಿಮಾ ಫೈಟಿಂಗ್ ಚಿತ್ರೀಕರಣ ಮುಕ್ತಾಯ. ರಹಸ್ಯವಾಗಿ ಸಿನಿಮಾದ ಮೇಜರ್ ದೃಶ್ಯಗಳ ಶೂಟಿಂಗ್ ಕಂಪ್ಲೀಟ್. ಇದೊಂದು ಬ್ಯಾಂಗರ್ ಎಂದ ಸ್ಟಂಟ್ ಕೋರಿಯೋಗ್ರಾಫರ್ ಜೆ ಪೆರ್ರಿ. ಪ್ಯಾರಿಸ್ ಫ್ಯಾಷನ್ ವೀಕ್ನಲ್ಲಿ ಕನ್ನಡದ ಪ್ರಣೀತಾ ಸುಭಾಷ್ ವಿಶೇಷ ಅತಿಥಿಯಾಗಿ ಗಮನ ಸೆಳೆದ ನಟಿ. ಮದುವೆ ಮಕ್ಕಳಾದ ಬಳಿಕ ಬಿಗ್ ಕಮ್ ಬ್ಯಾಕ್ಗೆ ಪ್ಲಾನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.